ವೀಕ್ಷಕರೇ ನಮಸ್ಕಾರ. ನ್ಯೂಸ್ 18 ಕನ್ನಡ ಏರೋ ಶೋದಲ್ಲಿದೆ. ನಾವೀಗ ನಿಮಗೆ ಸೂರ್ಯ ಕಿರಣ ಚಾಕಚಕ್ಯತೆಯನ್ನ ಆಗಸದಲ್ಲಿ ತೋರಿಸ್ತಾ ಇದ್ವಿ. ಆಗಸದಲ್ಲಿ ಚಿತ್ತಾರವನ್ನ ಬರೆಯುವಂಥದ್ದು, ಭೂಮಿ ಮೇಲೆ ಚಿತ್ತಾರವನ್ನ ಬರೆಯುವಂಥದ್ದು, ಪೆನ್ನಲ್ಲಿ ಚಿತ್ತಾರವನ್ನ ಬರೆಯುವಂಥದ್ದು ಬಹುತೇಕವಾಗಿ ನೋಡ್ತಿರ್ತೀವಿ. ಆದ್ರೆ ಆಗಸದಲ್ಲಿ ಚಿತ್ತಾರವನ್ನ ಬರೀಬೇಕಾದ್ರೆ, ಅಷ್ಟು ಡೇಂಜರ್ ಆಗಿರ್ತಕ್ಕಂಥ ಮ್ಯಾನುವರ್ ಮಾಡಬೇಕಾದ್ರೆ, ಆ ಮೂಮೆಂಟ್ಗಳನ್ನ ಮಾಡಬೇಕಾದ್ರೆ ಅಷ್ಟೇ ಪ್ರತಿಭೆ ಇರ್ತಕ್ಕಂಥ, ಅಷ್ಟೇ ಡೇರಿಂಗ್ ಆಗಿರ್ತಕ್ಕಂಥ ಪೈಲಟ್ ಕೂಡ ಮುಖ್ಯ ಆಗ್ತಾರೆ. ನಾವೀಗ ಇದೇ ಸೂರ್ಯ ಕಿರಣ್ ಏರ್ಕ್ರಾಫ್ಟ್ ಹತ್ತಾ ಇದ್ದೀವಿ. ಇದೇ ಈಗ ನಾವು ನೋಡ್ತಾ ಇದ್ವಲ್ಲ ಆಗಸದಲ್ಲಿ ಚಿತ್ತಾರವನ್ನ ಬರಿತಾ ಇದ್ದಂತ ಏರ್ಕ್ರಾಫ್ಟ್, ಇದರ ಪೈಲಟ್ ಅನ್ನ ಮಾತನಾಡಿಸುವಂತ ಪ್ರಯತ್ನ ಮಾಡೋಣ. ಅವರಿಂದ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಯುವಂತ ಪ್ರಯತ್ನವನ್ನ ಮಾಡೋಣ. ವಿಶೇಷ ಏನು ಗೊತ್ತಾ ವೀಕ್ಷಕರೇ, ಈ ಒಂದು ಡೇರಿಂಗ್ ಆಗಿರ್ತಕ್ಕಂಥ ಆಕ್ಟ್ ಅನ್ನು ಮಾಡ್ತಿರುವಂತ ಪೈಲಟ್ ನಮ್ಮ ಕನ್ನಡದವರೇ. ಹೀಗಾಗಿ ಅದು ಕೂಡ ಮತ್ತಷ್ಟು ಖುಷಿಯನ್ನ ಇಮ್ಮಡಿಗೊಳಿಸುತ್ತೆ. ಯಾಕಂದ್ರೆ ನಾವು ಈ ಬೆಂಗಳೂರಿನಲ್ಲಿ ಏರೋ ಶೋ ನಡೀತಾ ಇದೆ ಅಂದಾಗ್ಲೇನೆ ಅಷ್ಟು ಖುಷಿ ಆಗುತ್ತೆ. ಅದರಲ್ಲೂ ನಮ್ಮ ಕನ್ನಡಿಗರು ಆಗಸದಲ್ಲಿ ಚಿತ್ತಾರವನ್ನ ಬರೀತಾರೆ ಅಂದ್ರೆ ಇನ್ನೂ ಅದು ಖುಷಿಯನ್ನ ಇಮ್ಮಡಿಗೊಳಿಸುವಂತದ್ದು. ನಮಸ್ಕಾರ ಅರ್ಜುನ್. ನಮಸ್ಕಾರ. ನಾನು ವಿಂಗ್ ಕಮಾಂಡರ್ ಅರ್ಜುನ್, ಸೂರ್ಯ ಕಿರಣ್ 5 ಇನ್ ಸೂರ್ಯ ಕಿರಣ್ ಏರೋಬ್ಯಾಟಿಕ್ ಟೀಮ್. ಸೊ ನೋಡ್ತಾ ಇದ್ವಿ ನಿಮ್ಮ ಈ ಒಂದು ಡೇರಿಂಗ್, ಇದನ್ನ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್. ತುಂಬಾ ಖುಷಿ ಆಗುತ್ತೆ ನೋಡೋರಿಗೆ. ಥ್ಯಾಂಕ್ ಯು ಸೋ ಮಚ್. ಬಟ್ ನೋಡೋರಿಗೆ ಖುಷಿ ಆಗುತ್ತೆ, ಆದ್ರೆ ನೀವು ಅದನ್ನ ಫ್ಲೈ ಮಾಡುವಾಗ ನಿಮ್ಮ ಅನುಭವ ಹೇಗಿರುತ್ತೆ? ತುಂಬಾ ಎಕ್ಸೈಟಿಂಗ್ ಆಗಿದೆ. ಎನಿ ಫಾರ್ಮ್ ಆಫ್ ಫ್ಲೈಯಿಂಗ್ ನನಗೆ ತುಂಬಾ ಎಕ್ಸೈಟಿಂಗು. ಐ ಆಮ್ ವೆರಿ ಪ್ರೌಡ್ ಟು ಬಿ ಅ ಪಾರ್ಟ್ ಆಫ್ ಸೂರ್ಯ ಕಿರಣ್ ಏರೋಬ್ಯಾಟಿಕ್ ಟೀಮ್. ಈ ಡಿಸ್ಪ್ಲೇ ನೀವು ನೋಡಿದ್ದು, ಇದರಿಂದ ತುಂಬಾ ಹಾರ್ಡ್ ವರ್ಕ್ ಇದೆ ಅಂಡ್ ಲಾಟ್ಸ್ ಆಫ್ ಪ್ರಾಕ್ಟೀಸ್ ಇದೆ. ಅದನ್ನ ಮಾಡಿದ್ಮೇಲೆ ನಾವಿಂತ ಪಬ್ಲಿಕ್ಗೆ ಇಂಥ ಒಳ್ಳೆ ಡಿಸ್ಪ್ಲೇ ಮಾಡ್ಬೋದು. ನೀವು ನೋಡಿದ್ದೀವಿ ಇವತ್ತಿಂದ. ಸಾಮಾನ್ಯವಾಗಿ ನಾವು ಬೈಕ್ ಓಡಿಸ್ತಾ ಇರ್ತೀವಲ್ಲ, ಏರ್ಪೋರ್ಟ್ ಅನ್ನ ಹಾಕೋಬಾರ್ದು ಅಥವಾ ಇಯರ್ ಪಿನ್ ಅನ್ನ ಹಾಕೋಬೇಡಿ ಅಂತ ಹೇಳ್ತಾರೆ. ಯಾಕಂದ್ರೆ ಕಾನ್ಸಂಟ್ರೇಟ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ರೋಡಲ್ಲಿ ಹೋಗುವಾಗ ಮಾತನಾಡ್ತಾ ಹೋಗೋದು, ಸಾಂಗ್ ಅನ್ನ ಕೇಳ್ತಾ ಹೋಗೋದು ತುಂಬಾ ಕಷ್ಟ ಆಗುತ್ತೆ. ಆದ್ರೆ ಪೈಲಟ್ ಕೆಲಸ ಆಗಲ್ಲ. ನೀವು ಹೆಲ್ಮೆಟ್ ಹಾಕಿರ್ತೀರಾ, ಹೆಲ್ಮೆಟ್ ಅಲ್ಲಿ ಕಂಟಿನ್ಯೂಸ್ ಆಗಿ ಮೆಸೇಜ್ ಬರ್ತಾ ಇರುತ್ತೆ. ನಿಮ್ ಗಮನ ಅಲ್ಲೂ ಇರಬೇಕಾಗುತ್ತೆ, ಜೊತೆಗೆ ನಿಮ್ಮ ಮುಂದೆ ಇರುವಂತಹ ಸ್ಕ್ರೀನ್ ಮುಂದೆ ಇರಬೇಕಾಗುತ್ತೆ, ಜೊತೆಗೆ ಆ ಕಂಟ್ರೋಲ್ ಸಿಸ್ಟಮ್ ಮೇಲೆ ಇರಬೇಕಾಗುತ್ತೆ. ಹೇಗೆ ಆ ಕಾನ್ಸಂಟ್ರೇಷನ್ ಅನ್ನ ನೀವು ಅಷ್ಟು ಅಭಿವೃದ್ಧಿ ಮಾಡ್ಕೊಳ್ಳೋದು? ಈ ಹೆಲ್ಮೆಟ್ ನೀವು ನೋಡಿದ್ದು, ಇದನ್ನ ಇಟ್ ಇಸ್ ಕಾಲ್ಡ್ ಆಸ್ ಅ ಸೇಫ್ಟಿ ಕ್ರಾಶ್ ಹೆಲ್ಮೆಟ್. ಹಾ, ಪ್ಲೀಸ್ ನೋಡಿ. ಇದು ಪೈಲಟ್ ಹೆಲ್ಮೆಟ್. ಪೈಲಟ್ ಹೆಲ್ಮೆಟ್. ಇದರ ಒಳಗಡೆ ನಮ್ದು 2 ವೈಸರ್ ಇರುತ್ತೆ, ಕ್ಲಿಯರ್ ವೈಸರ್ ಮತ್ತೆ ಡಾರ್ಕ್ ವೈಸರು, ಸನ್ ಗ್ಲೇರ್ ಪ್ರೊಟೆಕ್ಟ್ ಮಾಡಕ್ಕೆ. ನಿಮ್ ನಾರ್ಮಲ್ ಸನ್ ಗ್ಲಾಸಸ್ ತರ ಹೆಲ್ಮೆಟ್ ಜೊತೆ. ಅದ್ರ ಜೊತೆ ಇದು ಆಕ್ಸಿಜನ್ ಸಿಸ್ಟಮ್. ಸೊ ನಾವು ಬ್ರೀತ್ ಮಾಡಕ್ಕೆ ಒಂದು ಮಾಸ್ಕ್ ಇರುತ್ತೆ, ಅದರಲ್ಲಿ ಆಕ್ಸಿಜನ್ ಪ್ಲಸ್ RT ಅಂದ್ರೆ ರೇಡಿಯೋ ಟೆಲಿಫೋನಿ, ಅಂದ್ರೆ ಬೇಸಿಕ್ ಕಮ್ಯುನಿಕೇಶನ್. ಗ್ರೌಂಡ್ ಏಜೆನ್ಸಿ ಮತ್ತೆ ಮತ್ತೊಬ್ಬ ಬೇರೆ ಏರ್ಕ್ರಾಫ್ಟ್ ಪೈಲಟ್ ಅಲ್ಲಿ ನಾವೆಲ್ಲ 9 ಜನ ಒಟ್ಟಿಗೆ ಓಡ್ತೀವಲ್ಲ. ಸೊ ಕೋರ್ಡಿನೇಷನ್ಗೋಸ್ಕರ ಒಬ್ಬರೊಬ್ಬರ ಜೊತೆ ಒಂದೊಂದ್ಸರಿ ಮಾತಾಡಬೇಕಾಗುತ್ತೆ. ಮತ್ತೆ ಕ್ಲಿಯರೆನ್ಸಸ್ಗೆಲ್ಲ ಗ್ರೌಂಡ್ ಏಜೆನ್ಸಿ ATC ಜೊತೆ ಮಾತಾಡಬೇಕಾಗುತ್ತೆ. ಅದಕ್ಕೆ ದಿಸ್ ಇಸ್ ಅ ಹೆಲ್ಮೆಟ್ ನಾವು ಯೂಸ್ ಮಾಡೋದು. ನಿಮ್ಮ ಎಜುಕೇಶನ್ ಎಲ್ಲ ಇಲ್ಲಿ ಕರ್ನಾಟಕದಲ್ಲಿ ಆಗಿರೋದಾ? ಹೌದು, ನಾನು ಹುಟ್ಟಿದೆಲ್ಲ ಬೆಂಗಳೂರಲ್ಲೇ. 10th ಸ್ಟ್ಯಾಂಡರ್ಡ್ ವರೆಗೂ ಪ್ರೆಸಿಡೆನ್ಸಿ ಸ್ಕೂಲಲ್ಲಿ ಮಾಡಿದ್ದು. ಅದಾದ್ಮೇಲೆ PUC ಸೆಂಟ್ ಜೋಸೆಫ್ಸ್ ಕಾಲೇಜಲ್ಲಿ ಮಾಡಿದ್ದು. ಅದಾದ್ಮೇಲೆ ನಾನು ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಜಾಯ್ನ್ ಮಾಡಿ ಸರ್ವಿಸ್ ಇನ್ ದ ಡಿಫೆನ್ಸ್ ಬಿಗ್ಯಾನ್. ನಾರ್ಮಲ್ ನಾವು ಚಿಕ್ಕವರಿದ್ದಾಗೆಲ್ಲ ಫ್ಲೈಟ್ ನೋಡಿದ್ರೆ ಅದ್ರಲ್ಲಿ ಹತ್ತಬೇಕು ಅಂತ ಸಹಜವಾಗಿ ಅನ್ಸುತ್ತೆ, ಬಟ್ ನೀವು ಓಡಿಸ್ಬೇಕಂತಾನೆ ಅನ್ಕೊಂಡಿದ್ರಿ? ಹೌದು, ಚಿಕ್ಕವನಿಂದ ನಾನು ಒಂದು ಫೈಟರ್ ಪ್ಲೇನ್ ಓಡಿಸ್ಬೇಕಿತ್ತು. ಬೆಂಗಳೂರಿಂದ ಹುಟ್ಟಿದ್ದು ನನಗೆ ಲಕ್ಕಿ ಆಯಿತು. ನಾನು 98 ಫಸ್ಟ್ ಏರೋ ಇಂಡಿಯಾ ನೋಡಿದೆ ಇಲ್ಲೇ. ಆವಾಗ ಫೈಟರ್ ನೋಡಿ ಮೋಟಿವೇಟ್ ಆದೆ ಅಂಡ್ ನಾನು ಇಲ್ಲಿದ್ದೀನಿ. ಮುಂದೆ ಏಮ್ ಇಸ್, ಇವಾಗ ನಮ್ಮಂತ ಈ ಏರ್ ಇಂಡಿಯಾ 2025 ನೋಡಿ ಐ ಹೋಪ್ ಯೂತ್ ಗೆಟ್ ಮೋಟಿವೇಟೆಡ್ ಅಂಡ್ 20 ವರ್ಷ ಡೌನ್ ದ ಲೈನ್ ಸಂಬಡಿ ಎಲ್ಸ್ ಫ್ರಮ್ ದಿ ಆಡಿಯನ್ಸ್ ಈ ಟೀಮ್ ಅಥವಾ ಫೈಟರ್ಸ್ ಅಲ್ಲಿ ಇರಬೇಕು. ಸೊ ನಾನು ಈ ಏರೋ ಶೋನ ನೋಡುವಾಗ ಇನ್ನೊಂದು ಅಬ್ಸರ್ವ್ ಮಾಡೋದೇನಂದ್ರೆ, ಪೈಲಟ್ ಮಾತಾಡೋ ಇರೋದು ಕೂಡ ನಮ್ಗೆ ಇಲ್ಲಿ ಕೇಳಿಸುತ್ತೆ ಆಡಿಯನ್ಸ್ಗೆ. ಸೊ ಅದು ಹೇಗೆ ಕಮ್ಯುನಿಕೇಶನ್ ಡೆವಲಪ್ ಆಗಿರುತ್ತೆ? ಯಾವ ರೀತಿಯಾಗಿ ಆ ಸಿಸ್ಟಮ್ ಇರೋದು? ಕಮ್ಯುನಿಕೇಶನ್ ಇದು ಕೋಆರ್ಡಿನೇಷನ್ಗೋಸ್ಕರ ಕಮ್ಯುನಿಕೇಶನ್ ಮಾಡೋದು ನಾವು ಈ ಟೀಮಲ್ಲಿ. ಸೊ ಮೋಸ್ಟ್ಲಿ ಟೀಮ್ ಲೀಡರೇ ಎಲ್ಲ ಕಮ್ಯುನಿಕೇಶನ್ ಮಾಡೋದು. ಬೇರೆಯವರು ಅವ್ರ ವಿಂಗ್ಮನ್ ಎಲ್ಲ ಅವ್ರ ಪಕ್ಕದಲ್ಲಿ ಹೊಡೋದು, ಅವರು ಅಕ್ನಾಲೇಜ್ ಮಾಡೋದು. ಅವ್ರಿಗೆ ಸ್ಪೆಸಿಫಿಕ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟರೆ ಅವ್ರು ಅಕ್ನಾಲೇಜ್ ಮಾಡಿ ಅವ್ರ ಲೀಡರ್ ಹೇಳ್ದಂಗೆ ಮಾಡ್ತಾರೆ. ಸೊ ಈ ಟೀಮಲ್ಲಿ ಟೀಮ್ ಲೀಡರ್ದು ತುಂಬಾ ಕೆಲಸ ಇರುತ್ತೆ. ಒಬ್ಬರೇ ಓಡಿಸೋದಲ್ಲ, ಗಾಡಿ ಒಬ್ಬರೇ ಓಡಿಸೋದು ಕಷ್ಟ. ನೀವು ಅನ್ಕೊಳ್ಳಿ, ಒಬ್ಬರು ಗಾಡಿ ಓಡಿಸ್ತಾ ಇನ್ನು 8 ಗಾಡಿನ ಕರ್ಕೊಳ್ಬೇಕು. ಅದನ್ನೇ ನೀವು ಏರೋಪ್ಲೇನಲ್ಲಿ ಹಾಕಿ ಅಷ್ಟೊಂದು ಡಿಗ್ರಿ ಆಫ್ ಡಿಫಿಕಲ್ಟಿ ಇರುತ್ತೆ. ಸೊ ಟೀಮ್ ಲೀಡರ್ದು ತುಂಬಾ ಜಾಸ್ತಿ ಕೆಲಸ ಇರುತ್ತೆ ಅಂಡ್ ಇಟ್ ಇಸ್ ಕ್ವೈಟ್ ಚಾಲೆಂಜಿಂಗ್. ನಾವು ಫ್ಲೈಟ್ ನೋಡ್ತಾ ಇರ್ತೀವಲ್ಲ, ಅವಾಗ ನಮ್ಗೆ ತುಂಬಾ ಹತ್ರದಲ್ಲಿ ಇದಾವೆ ಅನ್ಸುತ್ತೆ. ಅದು ನಾರ್ಮಲ್ ಆಗಿ ಎಷ್ಟು ಈ ರೋರಿಂಗ್ಗೆ ಒಂಥರ ರೋಮಾಂಚನ ಅನ್ಸುತ್ತೆ. ಸೊ ಎಷ್ಟು ಅದು ಅಂತರ ಇರುತ್ತೆ ಒಂದು ಫ್ಲೈಟ್ ಮಧ್ಯದಲ್ಲಿ? ನಮಗೆ ನೋಡೋಕೆ ತುಂಬಾ ಹತ್ರದಲ್ಲೇ ಅನ್ಸುತ್ತೆ. ನೀವು ಅನ್ಕೊಂಡಿರೋದು ಬಿಲ್ಕುಲ್ ಕರೆಕ್ಟೇ. ನಾವು ಹತ್ರ ಓಡಿಸ್ತೀವಿ, ನಮ್ಮ ಮಧ್ಯ ಗ್ಯಾಪು ಮ್ಯಾಕ್ಸಿಮಮ್ 5 ಮೀಟರ್ಸ್ ಇರುತ್ತೆ. ಅದಕ್ಕಿಂತ ಜಾಸ್ತಿ ದೂರ ಇರಲ್ಲ. ನಾವು ತುಂಬಾ ಡಿಫಿಕಲ್ಟ್ ಅನ್ಸುತ್ತೆ. ಹೌದು, ಇಟ್ಸ್ ಕ್ವೈಟ್ ಡಿಫಿಕಲ್ಟ್.
ಕ್ವೈಟ್ ಚಾಲೆಂಜಿಂಗ್ ಡಿಫಿಕಲ್ಟು, ಬಟ್ ಅದಕ್ಕೆ ಕಡಿಮೆ ಮೆಹನತ್ತು ಮತ್ತೆ ಪ್ರಾಕ್ಟೀಸ್ ಮಾಡಿರ್ತೀವಿ. ಅದರಿಂದಾನೇ ನಾವು ಇಂಥ ಡಿಸ್ಪ್ಲೇ ಏರೋಬ್ಯಾಟಿಕ್ ಡಿಸ್ಪ್ಲೇ ಮಾಡೋಕ್ಕಾಗುತ್ತೆ. ಥ್ಯಾಂಕ್ ಯು ಸೊ ವೀಕ್ಷಕರೇ, ಏರೋ ಶೋದಲ್ಲಿ ಇದ್ದೀವಿ, ಕಂಟಿನ್ಯೂಸ್ ಆಗಿ ಸೌಂಡ್ಗಳು ಬರ್ತಾನೆ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಈ ಬ್ಯುಸಿ ಶೆಡ್ಯೂಲ್ ಅಲ್ಲಿ ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಜೊತೆಯಲ್ಲಿ ಮಾತನಾಡಿದಿರಿ ವಿಂಗ್ ಕಮಾಂಡರ್ ಅರ್ಜುನ್. ಥ್ಯಾಂಕ್ಸ್ ಅ ಲಾಟ್. Thank you so much. Happy landings, and please watch the show for the rest of the days, and that's all. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್. ಸೊ ವೀಕ್ಷಕರೇ, ನೋಡ್ತಾ ಇದ್ವಲ್ಲ ಹೇಗೆ ಒಂದು ಅದರದೇ ಆದಂಥ ಡಿಫಿಕಲ್ಟಿ, ಜೊತೆಗೆ ಅದೊಂದು ರೀತಿಯಿಂದ ಒಂದು ಪ್ಯಾಷನ್ ಬೇಕಾಗತ್ತೆ. ಬರೀ ಒಂದು ವರ್ಕ್ ಅಂತ ಮಾಡೋಕೆ ಹೋದ್ರೆ ತುಂಬಾ ಕಷ್ಟ ಆಗುತ್ತೆ. ಬಟ್ ಒಂದು ಪ್ಯಾಷನ್ ಅಂತ ಇದ್ದಾಗ ಡಿಸೈರ್ಡ್ ರಿಸಲ್ಟ್ ಅನ್ನ ರೀಚ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅಂತ ಒಂದು ಡಿಸೈರ್ಡ್ ರಿಸಲ್ಟ್ ಅನ್ನ ರೀಚ್ ಮಾಡ್ತಾ ಇರುವಂತ ಆ ಟೆಕ್ನಿಕಲ್ ಡಿಫಿಕಲ್ಟೀಸ್ ಇರ್ಬೋದು, ಅಲ್ಲಿ ಇರುವಂತ ಚಾಕಚಕ್ಯತೆ ಬಗ್ಗೆ ಇರ್ಬೋದು, ಸಂಪೂರ್ಣವಾದಂತ ಮಾಹಿತಿಯನ್ನ ಅರ್ಜುನ್ ಅವರು, ವಿಂಗ್ ಕಮಾಂಡರ್ ಅರ್ಜುನ್ ಅವರು ನಮಗೆ ಕೊಟ್ಟಿದ್ರು. ಈ ಒಂದು ವಿಚಾರವನ್ನ ನಿಮಗೆ ಏರೋ ಶೋದಿಂದ ನೇರವಾಗಿ ತರ್ತಾ ಇದ್ದೀವಿ. ಕ್ಯಾಮರಾ ಹಿಂದೆ ಇದ್ದಾರೆ ಶಿವಪ್ಪ, ನಾನು ರಾಘವೇಂದ್ರ ಗುಡಿ. ನೋಡ್ತಾ ಇರಿ News 18 ಕನ್ನಡ. और वो वहाँ से आ रहे हैं.